ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್ ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ನಾನು ಮಾಡಬೇಕಾ ಬೇಡವಾ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಆದರೂ ಇರಲಿ, ಒಂದು ಸತಿ ಮಾಡಿಬಿಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್, ಟಾಪಿಕ್ ಹೇಗಿದ್ದರೂ ನೀವು ತಮ್ನೇಲಲ್ಲಿ ನೋಡಿರ್ತೀರ, ಮೇಲ್ ಫಿಮೇಲ್ ಹೇಗೆ ಐಡೆಂಟಿಫೈ ಮಾಡ್ಬೋದು ಪಿಕ್ಚರ್ನಲ್ಲಿ ಅಂತ. ಅದು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಬಟ್ ಆದರೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಫ್ರೆಂಡ್ಸ್. ನಾನಿವತ್ತು ತುಂಬ ಟಿಪ್ಸ್ನ ಹೇಳ್ತೀನಿ ಯಾವ ರೀತಿ ಮೇಲ್ ಫಿಮೇಲ್ ಐಡೆಂಟಿಫೈ ಮಾಡೋದಂತ. ಅದಕ್ಕಿಂತ ಮುಂಚೆ ನೀವ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಲಿ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಸೊ ಬನ್ನಿ ನೋಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ನೀವು ಪೇರ್ಸ್ ಹಾಕಿದರೆ ಅಂದರೆ ಜೋಡಿನ ಸಾಕಿದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದೇ ಸಿಂಗಲ್ ಆದರೆ ಸ್ವಲ್ಪ ಕಷ್ಟ. ಮೊದಲನೇ ಸ್ಟೆಪ್ ಏನಂದರೆ ಫ್ರೆಂಡ್ಸ್, ನೀವು ಫೀಮೇಲ್ನ ಮುಟ್ಟಿ, ಅದು ಯಾವ ಕಾರಣಕ್ಕೂ ಏನೂ ಮಾಡಲ್ಲ. ಅದೇ ಮೇಲ್ ಆದರೆ ಈ ರೀತಿ ಕಚ್ಚುತ್ತೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಚ್ತಾ ಇದೆ ಅಂತ. ಸೊ ಈ ರೀತಿ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಮೊದಲನೇ ಸ್ಟೆಪ್ ಆಯಿತಾ. ಇನ್ನು ಎರಡನೇ ಸ್ಟೆಪ್ ಏನಂದರೆ ಫ್ರೆಂಡ್ಸ್, ಗುಟ್ರಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಈ ಫೀಮೇಲ್ನ ಮುಟ್ಟಿದ್ರೆ ಏನು ಮಾಡಿಲ್ಲ, ಅದೇ ಮೇಲ್ ಮುಟ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಗುಟ್ರಕ್ಕೆ ಹೊಡಿತಾ ಇದೆ ಅಂತ. ಈ ರೀತಿ ಗುಟ್ರಕ್ಕೆ ಹೊಡೆದ್ರೆ ಅದು ಪಕ್ಕಾ ಮೇಲ್ ಅಂತ ಫ್ರೆಂಡ್ಸ್. ಫೀಮೇಲು ಮಸ್ತಿಲಿರುವಾಗ ಗುಟ್ರಕ್ಕೆ ಹೊಡೆಯುತ್ತೆ, ಆದರೆ ಜಾಸ್ತಿ ಹೊಡೆಯೋದು ಮೇಲೇ ಫ್ರೆಂಡ್ಸ್. ಸೊ ಇದರಿಂದ ಈಸಿಯಾಗಿ ನೀವು ಮೇಲ್ ಫೀಮೇಲ್ ಐಡೆಂಟಿಫೈ ಮಾಡ್ಬೋದು. ಸೊ ಇದು ಸೆಕೆಂಡ್ ಸ್ಟೆಪ್ಪು. ನೆಕ್ಸ್ಟು ಮೂರನೇ ಸ್ಟೆಪ್ ಏನಂದರೆ ಫ್ರೆಂಡ್ಸ್, ನಿಮ್ಮ ಪಾರಿವಾಳ ಫೀಮೇಲ್ ಆಗಿದ್ದರೆ ಅದ್ರ ಕುತ್ತಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದಾಗಿರುತ್ತೆ. ಅದೇ ಮೇಲ್ ನೋಡಿ ಫ್ರೆಂಡ್ಸ್ ಈ ರೀತಿ ದೌಲತ್ತಾಗಿ ದಪ್ಪಕ್ಕೆ ಇರುತ್ತೆ, ಯಾವಾಗಲೂ ಆ್ಯಟಿಟ್ಯೂಡ್ ತೋರಿಸ್ತಾನೆ ಇರುತ್ತೆ ಮೇಲು. ಆದರೆ ಫೀಮೇಲು ಸೈಲೆಂಟಾಗಿ ಕೂತಿರುತ್ತೆ. ಓಕೆನಾ, ಇದು ಮೂರನೇ ಸ್ಟೆಪ್ಪು ಫ್ರೆಂಡ್ಸ್. ನೆಕ್ಸ್ಟು ನಾಲ್ಕನೇ ಸ್ಟೆಪ್ ಅಲ್ವಾ. ಈಗ ನೋಡಿ ಫ್ರೆಂಡ್ಸ್, ಫೀಮೇಲ್ನ ಹಿಡ್ಕೊಂಡಿದ್ದೀನಿ, ಇದ್ರ ಬಾಲದಿಂದ ಮೇಲೆ ಈ ರೀತಿ ಪುಕ್ಕ ಸರಿಸ್ತಾ ಹೋದರೆ ನಿಮಗೆ ಪಿನ್ ಸಿಗುತ್ತೆ ಫ್ರೆಂಡ್ಸ್. ಆ ಪಿನ್ನು ಎರಡು ಡಿವೈಡ್ ಆಗಿರುತ್ತೆ. ಅಂದರೆ ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಕಾಣಿಸ್ತಿದೆ, ಫೋಕಸ್ ಆಗಿದೆ, ತಡೀರಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಕರೆಕ್ಟು ಮಧ್ಯದಲ್ಲಿ ಡಿವೈಡ್ ಆಗಿದೆ. ಈ ರೀತಿ ಡಿವೈಡ್ ಆಗಿತ್ತು ಅಂತ ಅಂದರೆ ಅದು ಪಕ್ಕಾ ಫೀಮೇಲ್ ಫ್ರೆಂಡ್ಸ್, ಡೌಟೇ ಬೇಡ, ಅದು ಫೀಮೇಲೇ. ನೆಕ್ಸ್ಟು ಈ ಕಡೆ ಹಿಂದ್ಗಡೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಈ ಪಿನ್ ಇದೆಯಲ್ಲ ಮಧ್ಯ, ಅಂದರೆ ಮೊಟ್ಟೆ ಹಾಕೋ ಜಾಗದಲ್ಲಿ, ಅದು ಫೀಮೇಲ್ಗೆ ಅಗ್ಲ ಇರುತ್ತೆ. ಅಂದರೆ ಎಲ್ಲ ಟೈಮಿಗೂ ಅಲ್ಲ, ಮೊಟ್ಟೆ ಹಾಕೋ ಟೈಮಿಗೆ, ಇನ್ನೇನು ಸದ್ಯದಲ್ಲೇ ಬ್ರೀಡಿಂಗ್ ಮಾಡುತ್ತೆ ಅಂದರೆ ಅದು ಅಗ್ಲ ಇರುತ್ತೆ. ನೆಕ್ಸ್ಟ್ ಇದು ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಇದು ಮೇಲು, ಇದ್ರದ್ದು ಪಿನ್ಸ್ ತೋರಿಸ್ತೀನಿ ನೋಡಿ. ಈಗ ಈ ರೀತಿ ಬಾಲದ ಮೇಲೆ ಎತ್ತಿದ್ರೆ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಸಿಂಗಲ್ ಇರುತ್ತೆ, ಡಿವೈಡ್ ಆಗಿರಲ್ಲ. ಓಕೆನಾ, ಇದು ಪಕ್ಕ ನೀವು ಮೇಲ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಇದ್ರ ಪಿನ್ನು ಯಾವಾಗಲೂ ಅಡಿಗಡೆ ಪಿನ್ ಇರುತ್ತಲ್ಲ, ಆವಾಗ ಮೊಟ್ಟೆ ಹಾಕೋ ಜಾಗದಲ್ಲಿ ಅಗಲ ಇರುತ್ತಲ್ಲ, ಆ ಪಿನ್ ಯಾವಾಗಲೂ ಇದರಲ್ಲಿ ಅಗಲ ಇರಲ್ಲ ಫ್ರೆಂಡ್ಸ್. ಓಕೆ, ಇವಾಗ ಸ್ಟೆಪ್ 5 ಕಡೆ ಹೋಗೋದಂದರೆ ಇದು ಎಲ್ಲ ಪಿಜನ್ಗೂ ಇನ್ಕ್ಲೂಡ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಫೀಮೇಲ್ನ ಹಿಡಿದು ಒಂದು ಸತಿ ಬಿಟ್ಟಿದ್ದೀನಿ, ಅದು ಯಾವ ಥರ ರಿಯಾಕ್ಷನ್ನು ಕೊಟ್ಟಿಲ್ಲ, ಸುಮ್ಮನೆ ಇದೆ ಫ್ರೆಂಡ್ಸ್. ಬಟ್ ಈಗ ನೋಡಿ ಮೇಲ್ನ ಹಿಡಿದು ಬಿಡ್ತೀನಿ, ಅದು ಯಾವ ರೀತಿ ಗುಟ್ರಕ್ಕೆ ಹೊಡೆಯುತ್ತೆ ನೋಡಿ ಫ್ರೆಂಡ್ಸ್. ನೀನು ಮೇಲ್ನ ಹಿಡಿದು ಯಾವ ಗುಡಿಗಾರು ಹಾಕಿ ಅದು ಪಕ್ಕಾ ಗುಟ್ರಕ್ಕೆ ಹೊಡೆದೇ ಹೊಡೆಯುತ್ತೆ ಫ್ರೆಂಡ್ಸ್. ಬೇಕಾದ್ರೆ ತೋರಿಸ್ತೀನಿ ನೋಡಿ, ಈಗ ಹಿಡ್ದಿದ್ದೀನಿ. ಸೊ ಇವಾಗ ಬಿಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿ ಯಾವ ರೀತಿ ಗುಟ್ರಕ್ಕೆ ಹೊಡಿತಿದೆ ಅಂತ. ಇದು ಎಲ್ಲ ಮೇಲೂ ಇದೇ ರೀತಿ ಮಾಡುತ್ತೆ ಫ್ರೆಂಡ್ಸ್. ಇದರಿಂದ ಈಸಿಯಾಗಿ ನೀವು ಮೇಲ್ ಐಡೆಂಟಿಫೈ ಮಾಡ್ಬೋದು. ಫೀಮೇಲ್ ಮಾತ್ರ ಯಾವುದೇ ಕಾರಣಕ್ಕೂ ಗುಟ್ರಕ್ಕೆ ಹೊಡೆಯಲ್ಲ ಫ್ರೆಂಡ್ಸ್. ಅಂದರೆ ಹೊಡೆಯುತ್ತೆ, ಮಸ್ತಿಲಿದ್ದಾಗ ಸುಮ್ಮನೆ ಕೂತ್ಕೊಂಡವಾಗ ಹೊಡಿತಿರುತ್ತೆ, ಬಟ್ ಜಾಸ್ತಿ ಮೇಲೆ ಹೊಡೆಯೋದು ಫ್ರೆಂಡ್ಸ್. ಇದರಿಂದ ಈಸಿಯಾಗಿ ನೀವು ಮೇಲ್ ಅಂತ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ 6 ಫ್ರೆಂಡ್ಸ್, ಇದನ್ನು ಮಾತ್ರ ನಾನು ಹೇಳ್ತೀನಿ ಕೇಳಿ, ಎಲ್ಲ ಪಾರಿವಾಳಕ್ಕೂ ಇನ್ಕ್ಲೂಡ್ ಆಗಲ್ಲ. ಏನಂದರೆ ಫ್ರೆಂಡ್ಸ್, ಮೇಲು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಫೀಮೇಲ್ ಚಿಕ್ಕ ಸೈಜ್ ಇರುತ್ತೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಈ ಫೀಮೇಲ್ ನೋಡಿ ಸೈಜು, ಮೇಲ್ ನೋಡಿ, ಅದು ಎಲ್ಲ ಪಾರಿವಾಳದಲ್ಲಿ ಇನ್ಕ್ಲೂಡ್ ಆಗಲ್ಲ. ಗಿರೇಬಾಜಿ ಪಾರಿವಾಳದಲ್ಲಿ ಇನ್ಕ್ಲೂಡ್ ಆಗುತ್ತೆ, ಬಟ್ ತಾರಾ ಪಿಜನ್ಸ್ನಲ್ಲಿ ಮಾತ್ರ ಇನ್ಕ್ಲೂಡ್ ಆಗಲ್ಲ. ಯಾಕಂದರೆ ತಾರಾದಲ್ಲಿ ಮೇಲೆ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ. ಸೊ ಬೇರೆ ಪಾರಿವಾಳದಲ್ಲಿ ಇದನ್ನು ಐಡೆಂಟಿಫೈ ಮಾಡ್ಬೋದು ಸೈಜ್ನಲ್ಲೇ. ನೆಕ್ಸ್ಟು ಸ್ಟೆಪ್ 7 ಫ್ರೆಂಡ್ಸ್, ಇದರಲ್ಲಿ ನೀವು ಮೇಲ್ ನೋಡ್ತಿದ್ದೀರ, ಈಗ ಅದ್ರ ಕೊಕ್ಕು ನೋಡಿ. ನೆಕ್ಸ್ಟ್ ಈ ಫೀಮೇಲ್ ನೋಡಿ ಕೊಕ್ಕು. ಫೀಮೇಲಿಂದ ಯಾವಾಗಲೂ ಕೊಕ್ಕು ಸ್ವಲ್ಪ ಉದ್ದ ಇರುತ್ತೆ, ಆದರೆ ಮೇಲಿಂದ ಉದ್ದ ಇರಲಿ ಕುಳ್ಳ ಇರಲಿ ತುದಿಲಿ ಬೆಂಡಾಗಿರುತ್ತೆ ನೋಡಿ ಫ್ರೆಂಡ್ಸ್. ಸೊ ಈ ಪೇರು ಫುಲ್ಲು ಕಚ್ಕೊಂತಿದ್ದು ಫ್ರೆಂಡ್ಸ್, ಬಟ್ ಈಗ ಫುಲ್ಲಾಗಿ ಪೇರ್ ಆಗಿದೆ, ಮೇಟಿಂಗು ಕ್ರಾಸಿಂಗ್ ಎಲ್ಲ ಆಗ್ತಿದೆ. ಸದ್ಯದಲ್ಲೇ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟ ಮೇಲೆ ನಾನು ನೆಕ್ಸ್ಟ್ ಅಪ್ಡೇಟ್ಸ್ ಹಾಕ್ತೀನಿ. ಸೊ ಅಲ್ಲಿವರೆಗೂ
ವೀಡಿಯೋನ ನೋಡ್ತೀರಿ ಫ್ರೆಂಡ್ಸ್. ವೀಡಿಯೋಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸುಮ್ಮನೆ ಲೈಕ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಯಾರಿಗಾದ್ರು ಶೇರ್ ಮಾಡಬೇಕು, ಕನ್ಫ್ಯೂಸಲ್ಲಿದ್ದಾರೆ ಅಂದರೆ ಈ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.